ನಾಳೆ ಹೇಳೋದೊಂದು, ನೀನು ಒಂದು ವರ್ಷದಲ್ಲಿ ಒಂದು 5 ಸತಿ ಡಾಕ್ಟರ್ ತಾಗ ಹೋಗ್ತೀಯ ಅಂದರೆ ಇದನ್ನ ಯೂಸ್ ಮಾಡಿದ್ಮೇಲೆ 1 ಸತಿ ಹೋಗ್ತೀಯ. ವರ್ಷಕ್ಕೆ 10 ಸತಿ ಹೋಗ್ತಾ ಇದೆಯಾ ಅಂದರೆ ಇದು ಯೂಸ್ ಮಾಡಿದ್ಮೇಲೆ ನಿನಗೆ 60 to 70% ಕಡಿಮೆ ಆಗುತ್ತೆ. ಸಿಂಪಲ್ ಲಾಜಿಕ್. ಕಫ ಕೆಮ್ಮಾಯ್ತಂದ್ರೆ ಏನು ಮಾಡ್ತೀರಾ? ಬೇರೆ ಸೊಲ್ಯೂಷನ್ ಎಲ್ಲೇನೈತೆ ನಿಮಗೆ? ಇಲ್ಲ, ಒಂದು ಟ್ಯಾಬ್ಲೆಟ್ಗೆ ಹೋಗ್ಬೇಕು, ಆಂಟಿಬಯೋಟಿಕ್ಸ್ ತಗೋತೀವಿ, ಇಲ್ಲಾಂದ್ರೆ ಮೆಡಿಕಲ್ ಸ್ಟೋರ್ ಹೋಗ್ತೀವಿ, ಅದಕ್ಕಿಂತ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ. ಏನೋ ಒಂದು ಮಾಡ್ತೀರಾ, ಮೆಡಿಸಿನ್ ಇಲ್ದಂಗೆ ವಾಸಿ ಆಗ್ತೀರಾ? ಆಗಲ್ಲ. ಇಲ್ಲ. ಸರಿ, ಒಂದ್ಸತಿ ಆಂಟಿಬಯೋಟಿಕ್ ಸಿರಪ್ ಅದು ಇದು ತಗೊಂಡು ವಾಸಿ ಆದ್ಮೇಲೆ ಅದು ಮತ್ತೆ ಬರುತ್ತೆ. ಹೌದು, 2 ತಿಂಗಳು, 1 ತಿಂಗಳು, 3 ತಿಂಗಳು. ಹೌದು. ಸೊ ಇಲ್ಲಿ ಲಾಜಿಕ್ನ ಜನ ಅರ್ಥ ಮಾಡ್ಕೋಬೇಕು. ಒಂದು ವರ್ಡ್ ಇದೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ, ಸ್ಪ್ಲೀನ್ ಇಸ್ ಅ ಜನರೇಟರ್ ಆಫ್ ಫ್ಲೇಮ್. ಸ್ಪ್ಲೀನ್ ಅಂಡ್ ಸ್ಟಮಕ್ ಇಸ್ ಅ ಜನರೇಟರ್ ಆಫ್ ಫ್ಲೇಮ್ ಅಂಡ್ ಲಂಗ್ ಇಸ್ ಅ ಕಂಟೈನರ್ ಆಫ್ ದಿ ಫ್ಲೇಮ್. ಇದರ ಅರ್ಥ, ನಿಮ್ಮ ಕಫ ಉತ್ಪತ್ತಿ ಆಗೋದು ಜೀರ್ಣಾಂಗ ವ್ಯೂಹದಲ್ಲಿ, ಹೊಟ್ಟೆನಲ್ಲಿ. ನಿಮ್ಮ ಆಹಾರ, ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತಂದ್ರೆ ಕಫ ಆಗಿ ಮಾರ್ಪಾಡಾಗುತ್ತೆ. ಆ ಕಫ ಎಲ್ಲೇ ಕುತ್ಕೋತತೆ? ಕಂಟೈನರ್ ಯಾವುದು? ಲಂಗ್ಸ್. ನೀವು ಮಕ್ಕಳಲ್ಲಿ ಬರ್ತಾರೆ 8 ವರ್ಷದವರು 10 ವರ್ಷದವರು, ಕಫ ಕೆಮ್ಮು ಯಾವಾಗಿಂದ? 5 ವರ್ಷದಿಂದ 6 ವರ್ಷದಿಂದ. ಏನ್ ಮಾಡ್ತಾ ಇದ್ದೀರಾ? ಸಿರಪ್ ಕೊಡ್ತಾ ಇದೀವಿ, ನೆಬಲೈಸೇಷನ್ ಕೊಡ್ತಾ ಇದೀವಿ, ಎಲ್ಲ ಕೊಡ್ತಾ ಇದೀವಿ, ಬರುತ್ತೆ ಹೋಗುತ್ತೆ. ಅಂದ್ರೆ ನೀವು ಕಫ ಎಲ್ಲಿದೆ, ಕೆಮ್ಮು ಎಲ್ಲಿದೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಅಂದ್ರೆ ಲಂಗ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಮೂಲ ಕಾರಣ ಇರೋದಲ್ಲಿ ಹೊಟ್ಟೆನಲ್ಲಿ. ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಅಜೀರ್ಣ ಆಗಿರೋ ಆಹಾರ ಕಫ ಆಗಿ ಕನ್ವರ್ಟ್ ಆಗ್ಬಿಟ್ಟು ಲಂಗ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಟ್ರೀಟ್ಮೆಂಟ್ ಯಾರಿಗೆ ಕೊಡಬೇಕು? ಹೊಟ್ಟೆ ಕೊಡ್ಬೇಕು. ನೀವೆಲ್ಲಿ ಕೊಡ್ತಾ ಇದ್ದೀರಾ? ಇಲ್ಲಿಗೆ ಗಂಟ್ಲಿಗೆ ಕೊಡ್ತಾ ಇದ್ದಾರೆ. ನೋಡಿ, ನಾನು ಲಾಜಿಕ್ ಹೇಳ್ತಾ ಇದ್ದೇನೆ. ಯಾರು ಪೇಷಂಟ್ ಬಂದ್ರೆ ನಾವು ಕೇಳ್ತೀವಿ, ನಿಮಗೆ ಕಫ ಕೆಮ್ಮು ಯಾವಾಗ ಆಗುತ್ತೆ ಅಂತ. ಅವ್ರು ಹೇಳ್ತಾರೆ, ನಾನು ಹೊರಗಡೆ ನಿನ್ನೆ ಆಯಿಲಿ ಫುಡ್ ತಿಂದ್ಬಿಟ್ಟು ಅವಾಗಿಂದ ಕಫ ಕೆಮ್ಮಾಗಿದೆ ಅಂತ. ಫುಡ್ ತಿಂದೆ ಅಂತ ಹೇಳ್ತಾರೆ. ಒಂದು ಲಾಜಿಕ್, ಆಯಿಲ್ ಫುಡ್ ತಿಂದಾಗ ಯಾರಿಗಾದ್ರೂ ಕಫ ಕೆಮ್ಮಾಗ್ತಿದೆ ಅಂದ್ರೆ ಅದರ ಅರ್ಥ ಆಯಿಲ್ನ ಜೀರ್ಣ ಮಾಡೋರು ಯಾರು? ಲಿವರ್. ನಿಮ್ಮ ಲಿವರ್ ಎನರ್ಜಿ ಲೋ ಇರುತ್ತೆ. ಸಿಂಪಲ್. ದಿಸ್ ಇಸ್ ದ ಲಿವರ್ ರಿಫ್ಲೆಕ್ಸ್. ಒಂದು 20 ಟೈಮ್ಸ್ ಪ್ರೆಸ್ ಮಾಡಿ, ಇವತ್ತು ನಾಳೆ ನಾಡಿದ್ದು 3 ದಿವಸ, ಆಮೇಲೆ ಸ್ಕೈ ಬ್ಲೂ ಕಲರ್ ಹಾಕಿ, ಒಂದು ಡಾಟ್ ಅಷ್ಟೇ, ಇಷ್ಟೇ. ನೀವು ಇಷ್ಟು ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ಸಾಕು. ಇದು ಹಾಕಿದಾಗ ಏನಾಗುತ್ತೆ? ಲಿವರ್ ಅಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬಿಟ್ಟು ಅದ್ರ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಸೊ ಬಿಕಾಸ್ ಲಿವರ್ ಫಂಕ್ಷನ್ ಇಂಪ್ರೂವ್ ಆಯ್ತು, ನೀವು ನೆಕ್ಸ್ಟ್ ಟೈಮ್ ಆಯಿಲ್ ತಿಂದ್ರೂ ಕಫ ಕೆಮ್ಮು ಆಗಲ್ಲ. ನೋಡಿ, ನೀವು ಕಫ ಟ್ರೀಟ್ಮೆಂಟ್ ಕೊಟ್ರೆ ಹೋಗುತ್ತೆ ಮತ್ತೆ ಬರುತ್ತೆ, ಹೋಗುತ್ತೆ ಮತ್ತೆ ಬರುತ್ತೆ. ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲಿಂದ ಆಯ್ತು? ಆಯಿಲ್ ಫುಡ್. ಆಯಿಲ್ ಫುಡ್ ಮೆಟಾಬಲಿಸಮ್ ಇನ್ಕ್ರೀಸ್ ಮಾಡ್ಬಿಟ್ಟೆ. ನೀವು ಅನ್ಕೋಬಹುದು ಆಯಿಲ್ ಫುಡ್ ತಿಂದ್ರೆ ಕಫ ಆದ್ರೆ ಮಾತ್ರ ಇದು ಟ್ರೀಟ್ಮೆಂಟ್. ಇಲ್ಲ, ಕೊಲೆಸ್ಟ್ರಾಲ್ ಸೇಮ್ ಟ್ರೀಟ್ಮೆಂಟ್, ಫ್ಯಾಟಿ ಲಿವರ್ ಇದ್ರೆ ಇದೇ ಟ್ರೀಟ್ಮೆಂಟ್. ನಾನು ನಿಮ್ಮ ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವರು ಹೇಳ್ತಾರೆ, ನನ್ನ ಮಗ ಚಾಕ್ಲೇಟ್ ತಿಂದ ಅದಕ್ಕೆ ಕೆಮ್ಮಾಯ್ತು, ಐಸ್ ಕ್ರೀಮ್ ತಿಂದ ಕೆಮ್ಮಾಯ್ತು. ತಂಪಾದ ಪದಾರ್ಥ ತಿಂದು ಸಿಹಿಯಾದ ಪದಾರ್ಥ ತಿಂದಾಗ ಕೆಮ್ಮಾಗಿದೆ ಅಂದ್ರೆ ಸ್ಪ್ಲೀನ್ ಅಂಡ್ ಸ್ಟಮಕ್ ವೀಕ್ ಇರುತ್ತೆ. ಸೊ ಅವ್ರಿಗೆ ಏನ್ ಮಾಡ್ಬೇಕು? ಇದು ಸ್ಟಮಕ್ ರಿಫ್ಲೆಕ್ಸ್. ಇಲ್ಲಿ ಸ್ಕೈ ಬ್ಲೂ ಆಗ್ಬಿಟ್ಟು, ಓಕೆ, ಇದನ್ನ ಒಂದು 20 ಟೈಮ್ಸ್ ಪ್ರೆಸ್ ಮಾಡಿ, ಅಷ್ಟೇ, ಮುಗೀತು. ನಿಮ್ಗೆ ವಿತಿನ್ 3-4 ಡೇಸ್ ಅಲ್ಲಿ ನಿಮ್ಗೆ ಸ್ಟಮಕ್ ಇಂಪ್ರೂವ್ ಆಗುತ್ತೆ. ಇವನ್ ಮಕ್ಕಳು ಹಸುವಾಗುತ್ತೆ, ಕಫ ಆಗಲ್ಲ. ಬಟ್ ಈ ಟೈಮ್ ಅಲ್ಲಿ ಮಕ್ಕಳಿಗೆ ಹಾಲು ಕೊಡಬಾರ್ದು. ನಮ್ಮ ಹಿರಿಯರು ಹೇಳೋರು ಹಾಲು ಹೇಳ್ತಾರೆ. ಹಾಲು ಹೆವಿ ಹಾರ್ಡ್ ಟು ಡೈಜೆಸ್ಟ್. ಹಾಲು ಒಂದೇ, ಮಟನ್ ಒಂದೇ. ಹೌದಾ? ಹಾರ್ಡ್ ಟು ಡೈಜೆಸ್ಟ್. ಅದು ಆಲ್ರೆಡಿ ಸ್ಟಮಕ್ ವೀಕ್ ಇದೆ, ಮತ್ತೆ ಹಾಲು ಕೊಟ್ರೆ ಜೀರ್ಣ ಆಗಲ್ಲ. ಜೀರ್ಣ ಆಗದೆ ಇದ್ರೆ ಕಫ ಆಗುತ್ತೆ. ಜೀರ್ಣ ಬಟ್ ಹಾಲು ಅಷ್ಟು ಸ್ಟ್ರೆಂತ್ ಅಂತ ಹೇಳೋದಲ್ಲ ನೀವು? ಸ್ಟ್ರೆಂತ್ ಸರ್, ಸ್ಟ್ರಾಂಗ್ ಅದು. ಹೌದು, ಬಟ್ ಅದು ಜೀರ್ಣ ಆಗ್ಬೇಕಲ್ಲ. ಜೀರ್ಣ ಆಗಬೇಕು. ನೀನು AC ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಹುಡುಗರಿಗೆ ಮೊಬೈಲ್ ನೋಡಕ್ ಕೊಟ್ಬಿಟ್ಟು ಜೀರ್ಣ ಆಗಂದ್ರೆ ಕರೆಕ್ಟ್ ಆಗಲ್ಲ. ಬಟ್ ಅಂಥವ್ರಿಗೂ ಕೂಡ ಜೀರ್ಣ ಆಗಬೇಕು ಅಂದ್ರೆ, ಈಗ ನೀವು ಹೇಳಿದ್ರಿ, ಈಗ ಮೊಬೈಲ್ ನೋಡ್ತಾ ಇರ್ತಾರೆ, ಒಂದೇ ಕಡೆ ಕೂತ್ಕೊಂಡಿರ್ತಾರೆ, ಬಟ್ ಅವ್ರು ಜೀರ್ಣ ಆಗಬೇಕು ಅಂದ್ರೆ ಸರ್, ದರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಹೆಲ್ತ್. ನೀವು ಶಾರ್ಟ್ ಕಟ್ ಬೇಕಂದ್ರೆ ಮೆಡಿಸಿನ್ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ ಶಾರ್ಟ್ ಕಟ್ ಇಲ್ಲ. ಬಣ್ಣ ಹಚ್ಕೊಂಡ್ರು ನಾವ್ ಹೇಳ್ತೀವಿ, ನಾನು ಇವಾಗ ನಿನ್ ಸ್ಟಮಕ್ ಸ್ಟ್ರೆಂಥನ್ ಮಾಡ್ತಾ ಇದೀನಿ, ಚೆನ್ನಾಗ್ ಆಗ್ತೀಯಾ, ಚೆನ್ನಾಗಾದ್ಮೇಲೆ ಅದು ಮತ್ತೆ ಹಾಳಾಗ್ಬಾರ್ದಂದ್ರೆ ನೀನ್ ವಾಕ್ ಮಾಡ್ಬೇಕು. ಶುಗರ್ ಪೇಷಂಟ್ ಬರ್ತಾರೆ, ಸ್ಪ್ಲೀನು, ಪ್ಯಾಂಕ್ರಿಯಸ್, ಸ್ಟಮಕ್ ಸ್ಟ್ರೆಂತ್, ಲಿವರ್, ಮೆರಿಡಿಯನ್ ಎಲ್ಲ ಸ್ಟ್ರೆಂಥನ್ ಮಾಡ್ತೀವಿ, ಶುಗರ್ ಕಮ್ಮಿ ಆಗ್ತೈತೆ. ಬಟ್ ಒಂದು ಇನ್ಸ್ಟ್ರಕ್ಷನ್ ಹೇಳಿ ಕಳಿಸ್ತೀವಿ, ನಾನು ರಿಪೇರಿ ಮಾಡಿನ ಬಾಡಿನ, ಮತ್ತೆ ಕೆಡ್ಸ್ಕೋಬೇಡ ಅಂತ.
ಮತ್ತೆ ಕೆಡ್ಸ್ಕೋಬೇಡ ಅಂದ್ರೆಗಿನಾಗಿ ಕುಂತಲ್ಲೇ ಕುಂದ್ರಬೇಡ. ಮತ್ತೆ ರಿಫೈನ್ಡ್ ಆಯಿಲ್ ತಿನ್ಬೇಡ, ಹೈಬ್ರಿಡ್ ಸೋನಾ ಮಸೂರಿ ಅಕ್ಕಿ ತಿನ್ಬೇಡ. ಅಷ್ಟೇ, ಸಿಂಪಲ್ ಲಾಜಿಕ್. ನೀನು ಯಾವಾಗ ದೇಶಿ ತಳಿ ಆಹಾರ ತಿಂದ್ಬಿಟ್ಟು ಓಡಾಡ್ತೀವಿ, ಮುಗೀತು. ಓಕೆ ಓಕೆ. ನೀವು ಅವಲಲ್ಲಿ ಆಯರ್ನ ಬೇಕಾದ್ರೆ ರಿಪೇರಿ ಆಗುತ್ತೆ, ಇಲ್ಲ ನಾನು ಸ್ಕೈ ಬ್ಲೂ ಹಚ್ಕೊಂಡ್ರೆ ರಿಪೇರಿ ಆಗುತ್ತೆ ಅಂತಾನೆ ಹೇಳಿದೆ. ಮತ್ತೆ ಅವ್ರು ಮತ್ತೆ ಆಯಿಲ್ ಯೂಸ್ ಮಾಡೋಕೆ ಶುರು ಮಾಡಿದ್ರೆ ರಿಪೇರಿ ಆದ್ಮೇಲೆ ಒಳ್ಳೆ ಆಯಿಲ್ ಕೊಡು. ಗಾಣದೆಣ್ಣೆ, ಫಿಲ್ಟರ್ ಆಯಿಲ್, ತುಪ್ಪ, ಬೆಣ್ಣೆ, ಓಕೆ, ಮತ್ತೆ ಕೊಬ್ಬಿನ ಅಂಶ, ಮಾಂಸ, ಪ್ರಾಣಿ ಕೊಬ್ಬು, ಸಸ್ಯ ಕೊಬ್ಬು ಎಲ್ಲ ಕೊಡು, ಜೀರ್ಣ ಆಗುತ್ತೆ. ಯಾವುದು ಜೀರ್ಣ ಆಗಲ್ಲ ಗೊತ್ತಾ? ರಿಫೈನ್ಡ್ ಮಾಡಿರೋದು. ಎಣ್ಣೆ ತಿನ್ನೋದೇ ಕೊಬ್ಬಿಗೋಸ್ಕರ, ಆ ಕೊಬ್ಬನ್ನು ತೆಗೆದುಬಿಟ್ರೆ ಕರೆಕ್ಟ್. ಅಲ್ಲಿ ಏನಿದೆ ಅದರಲ್ಲಿ? ಅದನ್ನ ತಿಂದ್ರೆ ಮತ್ತೆ ಅದೇ ಕಾಯಿಲೆಗಳು, ಮತ್ತೆ ಲಿವರ್ ಹಾಳಾಗುತ್ತೆ. ಈ ಬಣ್ಣ ಹಚ್ಕೊಳ್ಳೋದ್ರ ಜೊತೆಗೆ ನೀವಿರುವಂತ ಪ್ರಿಕಾಕ್ಷನ್ ಕೂಡ ನೀವು ಮನೇಲಿ ಬಜ್ಜಿ ಬಂಡೆ ಮಾಡ್ಕೊಂಡು ತಿನ್ನಿ, ಲಿವರ್ ಹಾಳಾಗಲ್ಲ. ಹೊರಗಡೆ ತಿಂದ್ರೆ ಹಾಳಾಗೋದು. ಒಂದೇ ಎಣ್ಣೆಗೆ 50 ಸಲ ಹಾಕಿರ್ತಾರೆ. 50 ಸಲ ಅಲ್ಲ, 500 ಸತಿ ಕರಿತಾನೆ ಇರ್ತಾನೆ. ಹೌದು, ಮಿಕ್ಕರು ಕೂಡ ನಾಳೆ ಇಟ್ಕೊಂಡಿರ್ತಾನೆ. ಬಟ್ ಅದನ್ನ ಕೆಲವೊಂದು ಸ್ಟ್ಯಾಂಡರ್ಡ್ ಕಂಪ್ನಿ ನೋಡಿದೆ ನಾನು, ಕೆಲವರು ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಕಂಪ್ನೀಸ್ ಹತ್ರ, ಚಿಕನ್ ಕರಿಯರ್ ಹತ್ರ ಹೋದೆ. ಎಷ್ಟು ಸತಿ ಕರೀತಾರೆ ಒಂದು ಎಣ್ಣೆಯಲ್ಲಿ ಅಂದ್ರೆ ಅವ್ರು ಹೇಳಿದ್ರು 5 ರಿಂದ 6 ಸತಿ. ಓಕೆ, ಎಣ್ಣೆ ಚೇಂಜ್ ಮಾಡ್ಬಿಡ್ತಾರೆ. ಬೆಟ್ ಅಷ್ಟಾದ್ರೂ ಬೆಸ್ಟ್. ಇಲ್ಲೇನಾಗುತ್ತೆ ಅಂದ್ರೆ ಇಲ್ಲಿ ಕೆಲವೊಂದು ನೋಡಿ ಚಿಪ್ಸ್ಗಳು ಮಾಡ್ತಾ ಇರ್ತಾರೆ, ಬಜ್ಜಿ ಬೋಂಡಗಳು ಮಾಡ್ತಾ ಇರ್ತಾರೆ, ಮಿಕ್ಕರು ನಾಳೆನೂ ಮಾಡ್ತಾರೆ, ನಾಡಿದ್ದು ಮಾಡ್ತಾರೆ. ಹಾಕಿರೋ ಚಿಪ್ಸ್ ಸೂಪರ್ ಇರ್ತೈತೆ, ಅದಾದ್ಮೇಲೆ ಹಾಕಿರೋ ಎಲ್ಲ ಚಿಪ್ಸ್ ಡ್ರೈ, ಅದು ಹಂಗೇನೆ ಡ್ರೈ ಆಗ್ಬಿಡುತ್ತೆ. ಮತ್ತೆ ಅದ್ರ ಮೇಲೆ ಮತ್ತೆ ಹೊಸ ಎಣ್ಣೆ ಹಾಕ್ತಾ ಇರ್ತಾರೆ. ದಟ್ಸ್ ವಾಟ್, ಅದು ಹಂಗೆ ಲಾಜಿಕ್ ವರ್ಕ್ ಆಗಲ್ಲ ಅಲ್ಲಿ. ಕರೆಕ್ಟ್. ಸೊ ನೀವು ಹೇಳಿದಂಗೆ ಈ ಒಂದು ಬಣ್ಣ ಚಿಕಿತ್ಸೆ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿನೂ ಕೂಡ ಇರಬೇಕು, ಹಾಗೆ ತಿನ್ನುವಂಥ ಆಹಾರನೂ ಕೂಡ ಸ್ವಲ್ಪ ಬದಲಾಯಿಸಿ. ಲಾಜಿಕ್ ಸಿಂಪಲ್. ನಿನ್ನ ಬಾಡಿನ ನಾನು ರಿಪೇರಿ ಮಾಡೋದು ಗೊತ್ತು, ಹಂಗಂತೇಳಿ ಕೆಟ್ಟೋಗಲ್ಲ ಅಂತ ಹೇಳಲ್ಲ. ನಿಮ್ ಗಾಡಿ ತಂದ್ರೆ ರಿಪೇರಿ ಮಾಡ್ಕೊಡ್ತೀನಿ, ಪೆಟ್ರೋಲ್ ಹಾಕಿ ಓಡಿಸ್ಬೇಕು, ಸಿಮೆಂಟ್ ಹಾಕಿದ್ರೆ ಕೆಟ್ಟೋಗುತ್ತೆ. ಕರೆಕ್ಟ್. ಯಾರನ್ನ ಕೇಳ್ತಾರೆ ಕಲರ್ ಥೆರಪಿ ಮಾಡ್ತೀವಿ, ಸರಿ ಹೋದ್ಮೇಲೆ ಸರಿ ಹೋಗುತ್ತಾ? ಎಸ್, ಕಲರ್ ಥೆರಪಿ ಮಾಡಿದ್ಮೇಲೆ ಸಂಪೂರ್ಣವಾಗಿ ವಾಸಿ ಆಗ್ತೀರಾ. ಅದಾದ್ಮೇಲೆ ನೀವು ತಿನ್ನೋ ಅಕ್ಕಿ, ಗೋಧಿ, ರಾಗಿ, ಎಣ್ಣೆ ಅವೆಲ್ಲವುದು ದೇಶಿ ತಳಿ ಇರಬೇಕು, ಹೈಬ್ರಿಡ್ ಇರಬಾರ್ದು. ಪ್ಲಸ್ ನೀವು ಸೂರ್ಯನ ಸ್ವಲ್ಪ ನೋಡಬೇಕು, ತಲೆ ಖಾಲಿ ಇರಬೇಕು, ಆವಾಗ ನಿಮ್ಗೆ ಯಾವ ಕಾಯಿಲೆನೂ ಮತ್ತೆ ರಿಪೀಟ್ ಆಗಲ್ಲ. ನಾನು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಲಿವರ್ ಎಲ್ಲ ರೆಡಿ ಆದಮೇಲೆ 90 ಹೊಡೆದ್ರೆ ನಾನೇನು ಮಾಡಲಿ? ಎಣ್ಣೆ, ಅದು ಎಣ್ಣೆ, ಇದು ಎಣ್ಣೆ. ಸಿ, ಯಾವುದೇ ಆಲ್ಕೋಹಾಲು ಲಿವರ್ನ ಕೂಲ್ ಮಾಡುತ್ತೆ, ಲಿವರ್ನ ಕೋಲ್ಡ್ ಮಾಡುತ್ತೆ, ಲಿವರ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಲಿವರು ಸಿ ಬೇರೆ ಯಾವ ಆರ್ಗನ್ನಲ್ಲೂ ಅಷ್ಟು ಬ್ಲಡ್ ಇರಲ್ಲ. ಎಷ್ಟಿರುತ್ತೆ ಗೊತ್ತಾ ಬ್ಲಡ್? 1.25 ಲೀಟ್ರ್ ಇರುತ್ತೆ. 1.2 ಲೀಟರ್ಸ್ ಬ್ಲಡ್ ಲಿವರ್ ಅಲ್ಲಿ ಇರುತ್ತೆ. ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ಡಿಪ್ಸ್ ಹೊಡಿತೀನಿ, ಏನೋ ಭಾರ ಎತ್ತುತ್ತೀನಿ, ಏನೋ ಡ್ಯಾನ್ಸ್ ಮಾಡ್ತೀನಿ, ಅದಕ್ಕೆಲ್ಲ ಮಸಲ್ಸಿ ರಕ್ತ ಬೇಕು. ಹೌದು, ಆ ರಕ್ತನ ಕೊಡೋರು ಯಾರು ಗೊತ್ತಾ? ಲಿವರ್ ಪಂಪ್ ಮಾಡಬೇಕು. ಲಿವರ್ ಎಷ್ಟು ಬಿಸಿ ಇರ್ತೈತೆ ಸರ್ಕ್ಯುಲೇಷನ್ ಮಾಡ್ತೈತೆ. ನೀನು ಅದಕ್ಕೆ 90 ಕೊಟ್ಟೆ ಅನ್ಕೋ, ಲಿವರ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಹೌದಾ? ಹಾಗಾದ್ರೆ ಇನ್ನೊಂದು ಮಾತಾಡ್ತಿದ್ದೆ ನೋಡಿ, ಕೋಲ್ಡ್ ಈಗ ಕೆಲವೊಂದು ಭಾಗದಲ್ಲಿ ತುಂಬ ಕೋಲ್ಡ್ ಇರ್ತವೆ ಆ್ಯಕ್ಚುಲಿ, ಅಲ್ಲಿ ಯಾವಲೋ ವೈನ್ ತಗೋತಾರೆ, ಬಾಡಿ ಬಿಸಿ ಆಗುತ್ತೆ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ನೋಡಿ. ಮಡಿಕೇರಿ ಕಡೆ ಆಗಿರೋ, ಮಂಗಳೂರು ಕಡೆ ಹೋದರೆ ವೈನ್ ಯಾವಲೂ ಮನೇಲೇ ಮಾಡ್ಕೋತಾರಪ್ಪ ಅವರು, ಬಿಸಿ ಆಗೋದಕ್ಕೆ ಬಾಡಿನ ಅಂತಾರೆ. ಇದೆಲ್ಲ ಹೇಗೆ?